ಕನ್ನಡಿಗರು ಯುಕೆ ಕನ್ನಡ ಕಲಿ ಬೆಲ್ಫಾಸ್ಟ್ ವಿದ್ಯಾರ್ಥಿಗಳ ಕರ್ನಾಟಕ ಪ್ರವಾಸಕ್ಕೆ ನಿಮಗೆ ಸ್ವಾಗತ. ನನಗೀಗ ನೆನಪಾಯ್ತು, 6th ನಮ್ಮ ಕನ್ನಡ ಕಲಿ ಆನ್ಯುವಲ್ ಡೇ ಇದೆ. ನಾವೆಲ್ಲ ರೈಲ್ ಹತ್ಬಿಟ್ಟು ನಮ್ಮ ಊರಿಗೆ ಹೋಗೋಣ. ಒಗಿಯ ಬಂಡಿ ಒಗೆಯ ತೆರೆಗಳು ಮೇಲೆ ಹೋಗಿ ಓಡುವ ಗಿಡಗಳ ನೋಡೋಣ, ನಮ್ಮಯ ಊರಿಗೆ ಹೋಗೋಣ, ನಮ್ಮಯ ಊರಿಗೆ ಹೋಗೋಣ. ಚುಕುಬುಕು ಒಗಿಯ ಬಂಡಿ ಒಗೆಯ ತೆರೆಗಳು ಮೇಲೆ ಹೋಗಿ ಓಡುವ ಗಿಡಗಳ ನೋಡೋಣ, ನಮ್ಮಯ ಊರಿಗೆ ಹೋಗೋಣ, ನಮ್ಮಯ ಊರಿಗೆ ಹೋಗೋಣ. ನನ್ನ ಹೆಸರು ಅರಬಿ. ನನ್ನ ಅಮ್ಮನ ಊರು ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಜೋಗ್ ಫಾಲ್ಸ್ ಇದೆ. ಜೋಗ್ ಫಾಲ್ಸ್ ಶರಾವತಿ ರಿವರ್ ಇಂದ ಫಾರ್ಮ್ ಆಗಿದೆ. ಜೋಗ್ ಫಾಲ್ಸ್ ಇಂಡಿಯಾದು 2nd ಲಾರ್ಜೆಸ್ಟ್ ವಾಟರ್ ಫಾಲ್. ಜೋಗ್ ಫಾಲ್ಸ್ ಅಲ್ಲಿ 4 ಸ್ಟ್ರೀಮ್ಸ್ ಇದಾವೆ: ರಾಜಾ, ರಾಣಿ, ರಾರರ್, ರಾಕೆಟ್. ಜೋಗ್ ಫಾಲ್ಸ್ ಸ್ಟೋರಿ ಏನು ಅಂದರೆ, ಒಂದ್ಸತಿ ರಾಮ, ಆಮೇಲೆ ಲಕ್ಷ್ಮಣ, ಸೀತಾ ಎಲ್ಲರೂ ವಾಕ್ ಮಾಡ್ತಾ ಇದ್ರು ಕಾಡಿನಲ್ಲಿ. ಸೀತೆಗೆ ತುಂಬಾ ಥರ್ಸ್ಟಿ ಆಗ್ಬಿಟ್ಟು ರಾಮ ಒಂದು ಆರೋನ ಜಾಗಕ್ಕೆ ಹಾಕ್ಬಿಟ್ಟು ವಾಟರ್ ಬಂತು. ಆಮೇಲೆ ವಾಟರ್ ಶರಾವತಿನೇ, ಶರಾವತಿ ಜೋಗ್ ಫಾಲ್ಸ್ ಆಯಿತು. ಸೊ ನೀವು ಎಲ್ಲರೂ ಇಂಡಿಯಾಗೆ ಬಂದಾಗ, ಶಿವಮೊಗ್ಗಕ್ಕೆ ಬಂದಾಗ ಎಲ್ಲರೂ ಹೋಗಿ. ನಮಸ್ಕಾರ, ನನ್ನ ಅಜ್ಜನ ಊರು ಬೈಲಂಗಲಕ್ಕೆ ಸ್ವಾಗತ. ಇಲ್ಲಿನ ಪಿನ್ ಕೋಡ್ 591102. ಬೈಲಂಗಲ ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು. ಬೈಲಂಗಲ್ ಅಂತ ಹೆಸರು ಬಂದಿದ್ದು ಹೀಗೆ: ಬಯಲು ಹೊನ್ನುಗಲು ಅಂದರೆ ಚಿನ್ನದ ಮೈದಾನ. ಇದು ಸ್ವಾತಂತ್ರ್ಯ ಹೋರಾಟಗಾರರ ನಾಡು ಎಂದೇ ಪ್ರಸಿದ್ಧ. ಬ್ರಿಟಿಷರೊಂದಿಗೆ ಹೋರಾಡಿದ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮನನ್ನು ಸೆರೆ ಹಿಡಿದು ಬೈಲಂಗಲದ ಜೈಲಿನಲ್ಲಿ ಇರಿಸಿದರು. ಚೆನ್ನಮ್ಮ took her last breath here. ಸಂಗೊಳ್ಳಿ ರಾಯಣ್ಣ, ಅಮಟೂರ್ ಬಾಳಪ್ಪ, ಹೀಗೆ ಇನ್ನೂ ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು. ಇಲ್ಲಿ ತುಂಬಾ ಹತ್ತಿ ಫ್ಯಾಕ್ಟರೀಸ್ ಇವೆ. ಇಲ್ಲಿ ಪ್ರಮುಖವಾಗಿ ಹತ್ತಿ, ಜೋಳ, ಮೆಕ್ಕೆಜೋಳ, ಶೇಂಗಾ, ಕಬ್ಬು ಬೆಳೆಯುತ್ತಾರೆ. ಇಲ್ಲಿ ಹರಿಯುವ ಮಲಪ್ರಭಾ ನಾಡಿನ ಜೀವ ನದಿಯಾಗಿದೆ. ನನ್ನ ಹೆಸರು ವಿಬಿ. ನಮ್ಮಪ್ಪನ ಊರು ಮಂಡ್ಯ. ಮಂಡ್ಯ ಶುಗರ್ ಸಿಟಿ ಎಂದು ಕರೆಯುತ್ತಾರೆ. ಕಾವೇರಿ ನದಿ ಮಂಡ್ಯದ ಮೂಲಕ ಹರಿಯುತ್ತದೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯ ಮಂಡ್ಯದಲ್ಲಿ ಇದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿರ್ಮಿಸಿದ KRS ಆಣೆಕಟ್ಟು ಮಂಡ್ಯದಲ್ಲಿ ಇದೆ. ರಂಗನಾಥಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿ ಇದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನೇತೆ. ನಾನು ನಿಮಗೆಲ್ಲ ನನ್ನ ಅಮ್ಮನ ತವರು ಮನೆ ಮುಂಡಗೋಡದ ಬಗ್ಗೆ ಹೇಳುತ್ತೇನೆ. ಮುಂಡಗೋಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮುಂಡಗೋಡದಲ್ಲಿ ಟಿಬೆಟಿಯನ್ ಕಾಲೋನಿ ಇದೆ ಮತ್ತು ಮುಂಡಗೋಡದಲ್ಲಿ ಅತ್ತಿವೇರಿ ಪಕ್ಷಿಧಾಮ ಇದೆ. ನೀವು ನಮ್ಮ ಊರಿಗೆ ಬನ್ನಿ. ನಮಸ್ಕಾರ, ನನ್ನ ಹೆಸರು ಚಾರ್ವಿ. ನಾನು ಈಗ ನಾರ್ದರ್ನ್ ಐಲ್ಯಾಂಡಲ್ಲಿ ಇದ್ದೇನೆ, ಆದರೆ ನನ್ನ ಒರಿಜಿನಲ್ ಊರು ಹಾಸನ. ನಾನು ನಿಮಗೆ ಹಾಸನ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ.
ಹಾಸನ ಡಿಸ್ಟ್ರಿಕ್ಟಲ್ಲಿ ತುಂಬ ಫೇಮಸ್ ಮತ್ತು ಚೆನ್ನಾಗಿರೋ ದೇವಸ್ಥಾನಗಳಿದೆ. ಶ್ರವಣಬೆಳಗೊಳ, ಬೇಲೂರು ಮತ್ತು ಹಳೆಬೀಡು. ಹಾಸನದಲ್ಲೇ ಹಾಸನಾಂಬ ಅಂತ ತುಂಬ ಪವರ್ಫುಲ್ ದೇವಸ್ಥಾನ ಇದೆ. ಅದು ಬರೀ ವರ್ಷಕ್ಕೆ ಒಂದ್ಸತಿ ದೀಪಾವಳಿ ಟೈಮಲ್ಲಿ ಓಪನ್ ಆಗುತ್ತೆ. ಮತ್ತು ಅಷ್ಟೊಂದು ಜನ ಅದಕ್ಕೆ ನೋಡಕ್ಕೆ ಬರ್ತಾರೆ ಮತ್ತು ತುಂಬ ರಶ್ ಆಗುತ್ತೆ. ಹಾಸನದಲ್ಲೇ ಹೇಮಾವತಿ ನದಿ ಹರಿಯುತ್ತೆ ಮತ್ತು ಅದು ಹೋಗಿ ಕಾವೇರಿ ನದಿಗೆ ಮೀಟ್ ಆಗುತ್ತೆ. ಹಾಸನ ಡಿಸ್ಟ್ರಿಕ್ಟಲ್ಲಿ ಗರೂರಲ್ಲಿ ಹೇಮಾವತಿ ನದಿಗಂತಲೇ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ದಾರೆ ಮತ್ತು ಡ್ಯಾಮು ತುಂಬಿದಾಗ ಎಲ್ಲ ಗೇಟ್ ಓಪನ್ ಆದಾಗ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಸನದಲ್ಲಿ ತಿನ್ನೋಕ್ಕೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಫಿನೂ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ ಈ ವರ್ಷದ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸು ಬಾನು ಮುಷ್ತಾಕಿಗೆ ಸಿಕ್ಕಿದೆ ಮತ್ತು ಅವರು ಕೂಡ ಹಾಸನದವರು. ನಾನು ನನ್ನ ತಾತನ ಊರಿನ ಬಗ್ಗೆ ತಿಳಿಸ್ತೀನಿ. ನನ್ನ ತಾತನ ಊರು ತಿಪ್ಟೂರು. ತಿಪ್ಟೂರು ತೆಂಗಿನಕಾಯಿಗೆ ತುಂಬ ಫೇಮಸ್. ನಮ್ಮ ಊರು ಕೊಬ್ಬರಿ ಮಂಡಿಗೆ ಹೆಸರುವಾಸಿ. ಈ ಕೊಬ್ಬರಿಯಿಂದ ಒಳ್ಳೆ ತೆಂಗಿನ ಎಣ್ಣೆ ಸಿಗುತ್ತೆ. ನಮ್ಮ ಊರಲ್ಲಿ ಗಣೇಶ ಹಬ್ಬದ ಜಾತ್ರೆ ಬಹಳ ಜೋರು. ನಮ್ಮ ಊರ ಹತ್ರ ಬೇಲೂರು, ಹಳೆಬೀಡು ಎಂಬ ಜಾಗಗಳು ಫೇಮಸ್ ಇದೆ.